ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ವಿಡಿಯೋ ಇದನ್ನು ಮಾಡಿದಿದ್ದರೆ SIPಗಳಲ್ಲಿ ಲಾಭ ಆಗುವುದಿಲ್ಲ. ಎಕನಾಮಿಕ್ ಟೈಮ್ಸ್ ವೆಲ್ತ್ ಹಾಗೂ ಕ್ರಿಸಲ್ ಇಂಟೆಲಿಜೆನ್ಸ್ ಕಂಪ್ನಿಗಳು ಒಂದು ಸ್ಟಡಿ ಮಾಡಿದ್ದಾರೆ SIP ಬಗ್ಗೆ. ಈ ಸ್ಟಡಿಯಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅವರು ಅಬ್ಸರ್ವ್ ಮಾಡಿದ್ದಾರೆ, ಡೇಟಾನ ಅನಲೈಸ್ ಮಾಡಿದ್ದಾರೆ 15 ವರ್ಷಕ್ಕೆ ಫ್ರಮ್ 31st March 2010 ಟು 31st March 2025. ಈ ಸ್ಟಡಿಯಲ್ಲಿ ಅವರು ಇಂಡೆಕ್ಸ್ ಫಂಡ್ಸು, ಸೆಕ್ಟರಲ್ ಫಂಡ್ಸು ಹಾಗೂ ಹೈಬ್ರಿಡ್ ಫಂಡ್ಸನ್ನು ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡಲಿಲ್ಲ. ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಾನು ಓದ್ತಾ ಹೋಗ್ತೀನಿ, ತುಂಬ ಕೇರ್ಫುಲ್ಲಾಗಿ ನೋಡಿ. ಇದನ್ನು 2-3 ಸತಿ ನೋಡಬೇಕಾಗ್ಬೋದು, ಆವಾಗ ನಿಮಗೆ ತುಂಬ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಇನ್ವೆಸ್ಟ್ ಮಾಡಬೇಕಂತ. ಆವ್ರೇಜ್ ರಿಟರ್ನ್ ಆಫ್ 7 ಕ್ಯಾಟಗರೀಸ್ ಆಫ್ ಈಕ್ವಿಟಿ ಫಂಡ್ಸು, ಇದು ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಎಲ್ಲ ಫಂಡ್ಸ್ ಸೇರಿಸ್ಕೊಂಡು ಆವ್ರೇಜ್ ಮಾಡಿದ್ದಾರೆ. SIP ರಿಟರ್ನ್ಸ್ ಆವ್ರೇಜ್ ಯಾವ ಥರ ಬರುತ್ತೆ ಬೇರೆ ಬೇರೆ ಟೈಮ್ ಪೀರಿಯಡ್ಸಿಗೆ ಅಂತ. 1 ವರ್ಷಕ್ಕೆ 17.6% ಆವ್ರೇಜು, 2 years 17.5, 3 years 17%, 5 years 16.2, 6 years 15.3, 7 years 14.9%, 8 years 14.3%, 9 years 14.2% ಹಾಗೂ 10 ವರ್ಷಕ್ಕೆ ಆವ್ರೇಜ್ ರಿಟರ್ನ್ಸ್ ಆಫ್ ಆಲ್ ದ 7 ಕ್ಯಾಟಗರೀಸ್ ಆಫ್ ಮ್ಯೂಚುವಲ್ ಫಂಡ್ಸು ಈ ಟೈಮ್ ಪೀರಿಯಡಲ್ಲಿ 14.6% ಬಂದಿದೆ. ನೆಕ್ಸ್ಟು ಅವರು ಚೆಕ್ ಮಾಡಿದ್ದಾರೆ, ಕ್ಯಾನ್ ಯು ಲೂಸ್ ಮನಿ ಇನ್ SIP, ಅಂದರೆ SIP ಹಾಕಿದರೆ ಲಾಸ್ ಚಾನ್ಸಸ್ ಎಷ್ಟಿದೆ ಅಂತ. 1 ವರ್ಷದ SIP ಮಾಡಿದರೆ ಪರ್ಸೆಂಟೇಜ್ ಆಫ್ ಟೈಮ್ಸ್ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದ್ದು ಆಲ್ಮೋಸ್ಟ್ 25%. ಅಂದರೆ 1 ವರ್ಷ ನೀವು ಇನ್ವೆಸ್ಟ್ ಮಾಡಿ ಸ್ಟಾಪ್ ಮಾಡಿದರೆ ಮೋಸ್ಟ್ಲಿ 75% ಆಫ್ ಟೈಮ್ಸು ನೀವು ಪ್ರಾಫಿಟ್ ಮಾಡ್ಬೋದು, ಆದರೆ 25% ಚಾನ್ಸು ಲಾಸ್ ಆಗಲಿಕ್ಕೂ ಇದೆ. 2 years ಮಾಡಿದರೆ 9.73% ಚಾನ್ಸ್ ಇದೆ ನೆಗೆಟಿವ್ ರಿಟರ್ನ್ಸ್ ಬರಲಿಕ್ಕೆ. 3 years ಮಾಡಿದರೆ 3% ಚಾನ್ಸ್ ಇದೆ ನೆಗೆಟಿವ್ ರಿಟರ್ನ್ಸ್ ಬರಲಿಕ್ಕೆ. 5 ವರ್ಷ ಮಾಡಿದರೆ 0.63% ಚಾನ್ಸ್ ಇದೆ ನೆಗೆಟಿವ್ ರಿಟರ್ನ್ಸ್ ಬರಲಿಕ್ಕೆ. 6 ವರ್ಷ SIP ಮಾಡಿದರೆ 0.47%. ಹಾಗೆ ನೀವು 10ನೇ ವರ್ಷ SIP ಮಾಡ್ತಾ ಹೋದರೆ ಆವಾಗ ನೆಗೆಟಿವ್ ರಿಟರ್ನ್ಸ್ ಬರೋ ಚಾನ್ಸಸ್ಸು 0%, ಅಂದರೆ ಪಾಸಿಟಿವ್ ರಿಟರ್ನ್ಸ್ ಬಂದೇ ಬರ್ತದೆ. ಎಷ್ಟು ಪಾಸಿಟಿವ್ ಅದು ನಿಮ್ಮ ಫಂಡ್ ಮೇಲೆ ಡಿಪೆಂಡ್ ಆಗುತ್ತೆ, ಆದರೆ ನೆಗೆಟಿವ್ ರಿಟರ್ನ್ಸ್ ಬರೋದಿಲ್ಲ. ಹೌ ವಾಲಟೈಲ್ ಆರ್ ಮಾರ್ಕೆಟ್ಸ್, ಅಂದರೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಮಿನಿಮಮ್ ರಿಟರ್ನ್ಸ್ ಮತ್ತು ಮ್ಯಾಕ್ಸಿಮಮ್ ರಿಟರ್ನ್ಸಲ್ಲಿ ಅಂತ. 1 ಇಯರಲ್ಲಿ ಕೆಲವು ಸತಿ ಮಿನಿಮಮ್ ರಿಟರ್ನ್ಸು 33-34% ಆಗ್ಬೋದು. ಮ್ಯಾಕ್ಸಿಮಮ್ ರಿಟರ್ನ್ಸ್ ಒಂದೇ ವರ್ಷಕ್ಕೆ 174% ಬಂದಿದೆ ಕೆಲವು ಫಂಡ್ಸಲ್ಲಿ. 2 yearsಗೆ -8.8 ಮಿನಿಮಮ್ ರಿಟರ್ನ್ಸು, ಮ್ಯಾಕ್ಸಿಮಮ್ಮು 129%. 3 ವರ್ಷ ಮಿನಿಮಮ್ ರಿಟರ್ನ್ಸು 3.8% ಪರ್ ಆ್ಯನಮ್ ನೆಗೆಟಿವು, ಮ್ಯಾಕ್ಸಿಮಮ್ ರಿಟರ್ನ್ಸು 74% ಪರ್ ಆ್ಯನಮ್ ಪಾಸಿಟಿವ್ ರಿಟರ್ನ್ಸು ಬಂದಿದೆ. 5 ವರ್ಷಕ್ಕೆ 1.3% ನೆಗೆಟಿವ್ ರಿಟರ್ನ್ಸ್ ಪರ್ ಆ್ಯನಮ್ ಬಂದಿರ್ಬೋದು, ಅಥವಾ ಮ್ಯಾಕ್ಸಿಮಮು 50% ಬಂದಿದೆ. ಅದೇ ಥರ ನೋಡ್ತಾ ಹೋದರೆ 10th year ಅಷ್ಟರೊಳಗೆ ನಿಮಗೆ ಮಿನಿಮಮ್ ರಿಟರ್ನ್ಸ್ ಅಂದರೆ ಡೆಫಿನೆಟ್ಲಿ ಪಾಸಿಟಿವ್ ರಿಟರ್ನ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಅಲ್ಲಿ 0 ಅಂತ ಹಾಕಿದೆ, ಯಾಕಂದರೆ ಮಿನಿಮಮ್ ರಿಟರ್ನ್ಸು ಪಾಸಿಟಿವ್ ರಿಟರ್ನ್ಸ್ ಇದೆ. ಪ್ಲಸ್ಸು ಮ್ಯಾಕ್ಸಿಮಮ್ ರಿಟರ್ನ್ಸು ಕೆಲವು ಫಂಡ್ಸಲ್ಲಿ 29%ವರೆಗೂ ಬಂದಿರ್ಬೋದು ಪರ್ ಆ್ಯನಮ್. ಇದು ಡೂ SIPs ವರ್ಕ್, ತುಂಬ ಇಂಟ್ರೆಸ್ಟಿಂಗ್ ಡೇಟಾ ಇದು. 1 year SIP ಮಾಡಿದರೆ ಪರ್ಸೆಂಟೇಜ್ ಆಫ್ ಟೈಮ್ಸ್ ಮೋರ್ ದೆನ್ 10% ರಿಟರ್ನ್ಸ್. ಇದರ ಮುಂಚೆ ನಾನು ತೋರಿಸುವಾಗ ಎಷ್ಟು ಪರ್ಸೆಂಟೇಜ್ ಚಾನ್ಸು ನೆಗೆಟಿವ್ ರಿಟರ್ನ್ಸ್ ಬರ್ಬೋದಂತ. ಇಲ್ಲಿ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಹಾಕಿದರೆ ಎಷ್ಟು ಪರ್ಸೆಂಟೇಜ್ ಆಫ್ ಟೈಮ್ಸು ಮಿನಿಮಮ್ 10% ರಿಟರ್ನ್ಸ್ ಬಂದಿದೆ ಈ ಫಂಡ್ಸಲ್ಲಿ ಅಂತ. 1 ವರ್ಷದಿದ್ದರೆ 54.92% ಚಾನ್ಸ್ ಇದೆ ಮೋರ್ ದೆನ್ 10% ರಿಟರ್ನ್ಸ್ ಬರಲಿಕ್ಕೆ. 2 ವರ್ಷ SIP ಮಾಡಿದರೆ 60% ಚಾನ್ಸ್ ಇದೆ 10% ಪರ್ ಆ್ಯನಮ್ ರಿಟರ್ನ್ಸ್ಗಿಂತ ಜಾಸ್ತಿ ಬರೋದಕ್ಕೆ. ಅದೇ ಥರ 5 ವರ್ಷ ಮಾಡಿದರೆ 80% ಚಾನ್ಸ್ ಇದೆ 10% ಪರ್ ಆ್ಯನಮ್ ರಿಟರ್ನ್ಸ್ಗಿಂತ ಜಾಸ್ತಿ ಬರೋದಕ್ಕೆ. ಆ್ಯಂಡ್ ಅದೇ ಥರ 10 yearsಗೆ ಹೋದರೆ ಆಲ್ಮೋಸ್ಟು 90% ಚಾನ್ಸ್ ಏನಂದರೆ ನಿಮ್ಮ ರಿಟರ್ನ್ಸು ಪರ್ ಆ್ಯನಮ್ 10%ಗಿಂತ ಜಾಸ್ತಿ ಇರ್ತದೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಇದು. ನಿಮಗೆ ಗೊತ್ತಾಗುತ್ತೆ ಹೇಗೆ ಟೈಮ್ ಪೀರಿಯಡ್ ಜಾಸ್ತಿ ಆಗ್ತಾ ಇದ್ದಾಗೆ ನಿಮ್ಮ ರಿಟರ್ನ್ಸ್ ಇನ್ನೂ ಸ್ಟೇಬಲ್ ಆಗುತ್ತೆ ಹಾಗೂ ನಿಮ್ಮ ಚಾನ್ಸಸ್ ಆಫ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕೆಲವು ಅಬ್ಸರ್ವೇಷನ್ಸ್ ಆ್ಯಂಡ್ ಕಮೆಂಟ್ಸ್ ಮಾಡ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್, ಕೇರ್ಫುಲ್ ಆಗಿ ಅದನ್ನು ಅಬ್ಸರ್ವ್ ಮಾಡಿ. ನಂಬರ್ 1, ಈ ಸ್ಟಡಿಯಲ್ಲಿ 7 ಕ್ಯಾಟಗರಿ ಆಫ್ ಫಂಡ್ಸನ್ನು ಅವರು ಕನ್ಸಿಡರ್ ಮಾಡಿದ್ದಾರೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್ ಹಾಗೂ VLSS. 2ನೇದು ಪೀರಿಯಡ್ ಆಫ್ ಕ್ಯಾಲ್ಕುಲೇಷನ್ ಫಾರ್ SIPಸು March 2010 ಟು March 2025. 3ನೇದು ನಿಮ್ಮ ಟೈಮ್ ಪೀರಿಯಡ್ ಇನ್ಕ್ರೀಸ್ ಆಗ್ತಾ ಇದ್ದಾಗೆ SIP ರಿಟರ್ನ್ಸು ಜಾಸ್ತಿ ಸ್ಟೇಬಲ್ ಆಗುತ್ತೆ. 4ನೇದು ಒಂದು ಇನ್ವೆಸ್ಟರ್ SIP 5 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದರೆ ಚಾನ್ಸ್ ಆಫ್ ಲಾಸು ಆಲ್ಮೋಸ್ಟ್ 0.1 ಅಥವಾ 0%ವರೆಗೂ ಇದೆ. 5ನೇದು ಡ್ಯೂರೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದ್ದಾಗೆ ವಾಲಟಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೂ ಅದರಿಂದ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂಗೆ ಇಂಪ್ಯಾಕ್ಟ್ ಆಗೋದು ತುಂಬ ಕಮ್ಮಿ ಆಗುತ್ತೆ. 6ನೇದು ನಿಮಗೆ ಆವರೇಜ್ ಆಗಿ ಮಿನಿಮಮ್ ಆಗಿ
10% ಪರ್ ಆ್ಯನಮ್ ರಿಟರ್ನ್ಸ್ ಬರಲೇಬೇಕು ಲಾಂಗ್ ಟರ್ಮಲ್ಲಿ ಅಂದರೆ ನೀವು SIP ಮಾಡುವಾಗ ಮಿನಿಮಮ್ 5 ವರ್ಷ ಮಾಡಬೇಕು. ಹಾಗೂ ಆದರೆ 10 ವರ್ಷ ಮಾಡಿದರೆ ನಿಮಗೆ ತುಂಬ ಒಳ್ಳೆ ಚಾನ್ಸ್ ಇರುತ್ತೆ 10%ಕಿಂತ ಜಾಸ್ತಿ ರಿಟರ್ನ್ಸ್ ಪಡೀಲಿಕ್ಕೆ. ನಿಮ್ಮ SIP ತುಂಬ ಶಾರ್ಟ್ ಪೀರಿಯಡ್ ಮಾಡಿದರೆ ಆವಾಗ ನೆಗೆಟಿವ್ ರಿಟರ್ನ್ಸ್ ಬರ್ಬೋದು ಅಥವಾ ರಿಟರ್ನ್ಸು ತುಂಬ ಕಮ್ಮಿ ಬರ್ಬೋದು. 7ನೇದು ET ವೆಲ್ತ್ ಅಥವಾ ಎಕನಾಮಿಕ್ ಟೈಮ್ಸ್ ವೆಲ್ತ್ ಒಂದು ಚೆನ್ನಾಗಿರೋ ಒಂದು ಕನ್ಕ್ಲೂಷನ್ ಆಗಿ ಬಂದಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ SIP ಈಸ್ ವರ್ಕ್ ಬಟ್ ರಿಕ್ವೈರ್ ಪೇಷನ್ಸ್, SIP ಈಸ್ ನಾಟ್ ಅ ಮ್ಯಾಜಿಕ್ ವಾಂಡ್. ಅಂದರೆ ಅವ್ರು ಹೇಳ್ತಾ ಇದ್ದಾರೆ SIPಸು ಚೆನ್ನಾಗಿ ಕೆಲಸ ಮಾಡುತ್ತೆ, ಸ್ವಲ್ಪ ಪೇಷನ್ಸ್ ಬೇಕು, ಹಾಗೂ ಅದು ಮ್ಯಾಜಿಕ್ ಅಲ್ಲ, ನೀವು ಟೈಮ್ ಪೀರಿಯಡ್ ಕೊಡ್ತಾ ಇದ್ದಾಗೆ ನಿಮ್ಮ ರಿಟರ್ನ್ಸ್ ಜಾಸ್ತಿ ಆಗುತ್ತೆ ಅಂತ. 8ನೇದು ನೀವು ಒಬ್ಬರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ನಿಮ್ಮ ಅಪ್ರೋಚ್ ತುಂಬ ಸಿಂಪಲ್. ನೀವು ಆದಷ್ಟು ಲಾಂಗ್ ಟರ್ಮ್ ಇಟ್ಕೋಬೇಕು, ಒಳ್ಳೆ ಫಂಡು ಅಥವಾ ಒಳ್ಳೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಹಾಗೂ ಅದನ್ನು ಮಾನಿಟರ್ ಮಾಡ್ತಾ ಹೋಗಬೇಕು. ಹಾಗೂ ಇದನ್ನು ಮಾಡ್ತಾ ಇರೋ ಜನ ಮೇ ಬಿ 10 to 20% ಮಾತ್ರ. ಬಾಕಿಯವ್ರಿಗೆಲ್ಲ ಪೇಷನ್ಸು ಇಲ್ಲ, ಡಿಸಿಪ್ಲಿನ್ನು ಇಲ್ಲ, ಹಾಗೂ ಮಾರ್ಕೆಟ್ಸ್ ಏನೋ ದೊಡ್ಡ ಕ್ರ್ಯಾಶ್ ಆಗುವಾಗ ಪ್ಯಾನಿಕ್ಕು ಆಗುತ್ತೆ. ಸೊ ನೀವು ಡಿಸೈಡ್ ಮಾಡಬೇಕು ಯಾವ ಥರ ಇನ್ವೆಸ್ಟರ್ ನೀವು, ಹಾಗೂ ಅದರ ಪ್ರಕಾರ ನಿಮ್ಮ ರಿಟರ್ನ್ಸು ನಿರ್ಭರ ಆಗುತ್ತೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಈ ಸ್ಟ್ಯಾಟಿಸ್ಟಿಕ್ಸ್ ನೀವು ನೋಡುವಾಗ ನಿಮಗೆ SIP ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆಯಾ, ಎಸ್ ಅಂದರೆ ಎಸ್ಸು, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ಕೆಲವು ಟೇಬಲ್ಸನ್ನು 2-3 ಸತಿ ನೋಡಿದರೆ ನಿಮಗೆ ಇನ್ನೂ ಒಂದು ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.